ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಗಣಿತದಲ್ಲಿ ರೇಖಾಗಣಿತದಲ್ಲಿ ಘನಾಕೃತಿಗಳ ಬಗ್ಗೆ, ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು, ಮತ್ತೆ ಘನಾಕೃತಿಗಳಲ್ಲಿ ಬರುವಂತಹ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು, ಮತ್ತೆ ಆ ಘನಾಕೃತಿಗಳ ಘನಫಲವನ್ನ ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ವರ್ಷ ಅದೇ ಪಾಠ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದರಲ್ಲಿ ಏನಪ್ಪಾ ಅಂದ್ರೆ 10ನೇ ತರಗತಿಯಲ್ಲಿ ಒಂದು ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠ ಬರುತ್ತೆ. ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಜೋಡಿಸಿದ ಘನಾಕೃತಿಗಳು ಬರ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 9ನೇ ಕ್ಲಾಸಲ್ಲಿ ಸಪ್ರೇಟ್ ಆಗಿ ಉದಾಹರಣೆಗೆ ಒಂದು ಘನದ ಅಂತ ಹೇಳಿದ್ರೆ, ಉದಾಹರಣೆಗೆ ಇದೊಂದು ಆಯತಘನ. ಆಯತಘನಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಗೋಳಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ವಿಸ್ತೀರ್ಣ ಕಂಡುಹಿಡಿಯೋದು ಮತ್ತೆ ಘನಫಲ ಕಂಡುಹಿಡಿಯೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ವರ್ಷ ಏನಾಗತ್ತಪ್ಪ ಅಂದ್ರೆ ಅದೇ ಪಾಠದಲ್ಲಿ ಅವೇ ಸೂತ್ರಗಳ ಆಧಾರದ ಮೇಲೆ ಜೋಡಿಸಿದ ಘನಾಕೃತಿಗಳ ಘನಫಲವನ್ನು ಕಂಡುಹಿಡಿಯೋದು, ಅದೇ ರೀತಿಯಾಗಿ ಜೋಡಿಸಿದ ಘನಾಕೃತಿಗಳಿಗೆ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋದ್ರ ಬಗ್ಗೆ ಬರ್ತಾ ಹೋಗುತ್ತೆ. ಈಗ ಈ ವರ್ಷ ನಾವು ಆ ತರಗತಿಗಳ ಬಗ್ಗೆ, ಆ ಲೆಕ್ಕಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು 10ನೇ ತರಗತಿ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದು ಈ ವರ್ಷ ಬರುವಂತ ಪಾಠ. ವಿದ್ಯಾರ್ಥಿಗಳೇ, ನಿಮಗೆ ಹೋದ ವರ್ಷ ತಿಳ್ಕೊಂಡಿರೋ ಹಾಗೆ ಸಮತಲ ಆದ್ಮೇಲೆ ಘನಗಳಿಗೆ ಬರುವಂತ ಆಯಾಮಗಳು ಎಷ್ಟು, ಸಮತಲಕ್ಕೆ ಎಷ್ಟು ಆಯಾಮ ಇರುತ್ತೆ, ಘನಫಲಕ್ಕೆ ಎಷ್ಟು ಆಯಾಮ ಇರುತ್ತೆ ಅನ್ನೋ ಬಗ್ಗೆ ತಿಳ್ಕೊಂಡಿದ್ರಿ. ಘನಗಳಿಗೆ ಉದಾಹರಣೆಗೆ ಇದು ಪುಸ್ತಕದ ಮೇಲ್ಮೈಗೆ ಇದು ಸಮತಲ ಅಂತ ತಿಳ್ಕೊಂಡ್ರೆ ಇದಕ್ಕೆ 2 ಆಯಾಮ ಇರುತ್ತೆ. ಉದ್ದ ಇಂಟು ಅಗಲ 2 ಆಯಾಮ ಇರ್ತಾ ಹೋಗುತ್ತೆ. ನೋಡಿ, ಇದು ಒಂದು ಆಯತ ಅಂತ ತಿಳ್ಕೊಂಡ್ರೆ ಇದಕ್ಕೆ 2 ಆಯಾಮ, ಇದು ಉದ್ದ ಇಂಟು ಮತ್ತೆ ಅಗಲ 2 ಆಯಾಮ ಇರುತ್ತೆ. ಮತ್ತೆ ಇದನ್ನೇ ಒಂದು ಆಯತ ಘನ ಮಾಡಿದ್ರೆ, ಆಯತ ಘನ ಅಂತ ಹೇಳಿದ್ರೆ ಈ ರೀತಿ ಬರ್ತಾ ಹೋಗುತ್ತೆ. ಆಯತ ಘನ ಮಾಡಿದ್ರೆ ನೋಡಿ, ಉದ್ದ ಇಂಟು ಅಗಲ ಇಂಟು ಎತ್ತರ, ಉದ್ದ ಇಂಟು ಅಗಲ ಇಂಟು ಎತ್ತರ ಅಂದ್ರೆ 3 ಆಯಾಮಗಳು ಬರ್ತಾ ಹೋಗುತ್ತೆ. ಉದಾಹರಣೆಗೆ ಈ ಪುಸ್ತಕವನ್ನ ತಗೊಂಡ್ರೆ ಇದು ಒಂದು ಘನ ಅಂತ ತಗೊಂಡ್ರೆ ನೋಡಿ, ಉದ್ದ ಇಂಟು ಅಗಲ ಇಂಟು ಎತ್ತರ, ಈ ಪುಸ್ತಕದ ದಪ್ಪ ಇದೆ ಎತ್ತರ ಆಗುತ್ತೆ. ಇದಕ್ಕೆ 3 ಆಯಾಮಗಳು ಅಂದ್ರೆ ಘನ ವಸ್ತುಗಳಿಗೆ, ಘನಾಕೃತಿಗಳಿಗೆ ಎಷ್ಟು ಆಯಾಮ ಇರುತ್ತೆ? 3 ಆಯಾಮ ಇರುತ್ತೆ. ಅದೇ ರೀತಿ ಸಮತಲಗಳಿಗೆ ಎಷ್ಟು ಆಯಾಮ ಇರುತ್ತೆ? 2 ಆಯಾಮ ಇರುತ್ತೆ ಅನ್ನೋದನ್ನ ಹಿಂದಿನ ತರಗತಿ ತಿಳ್ಕೊಂಡಿದ್ರಿ. ಮತ್ತೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಂತ ಕೆಲವೊಂದು ವಿಚಾರಗಳನ್ನ ಈಗ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಈಗ ಮುಂದಿನ ತರಗತಿ ಬರ್ತಾ ಹೋಗ್ತೀವಿ. ಹಿಂದಿನ ತರಗತಿಯಲ್ಲಿ ನೀವು ಸಿಲಿಂಡರ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಸಿಲಿಂಡರ್, ಆಮೇಲೆ ಶಂಕು, ನೆಕ್ಸ್ಟ್ ಅರ್ಧ ಗೋಳ, ಎಷ್ಟು ಗೋಳ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ನೋಡಿ, ಇದರಲ್ಲಿ ಬರುವಂತಹ ಸೂತ್ರಗಳು ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ನಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ, ನಂದು ಘನಫಲ. ಇಷ್ಟು ತಿಳ್ಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಇದು ಸಿಲಿಂಡರ್ ಅಂತ, ಈಗ ಇದಕ್ಕೆ ಸಿಲಿಂಡರ್ ಅಂತ. ನೀರಿನ ಡ್ರಮ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಡ್ರಮ್ ಆಗಿರ್ಬೋದು ಅಥವಾ ನೀರಿನ ಪೈಪ್ ಆಗಿರ್ಬೋದು, ಇದಕ್ಕೆ ಏನ್ ಕರೀತಾರೆ? ಸಿಲಿಂಡರ್. ಇವು ಸಿಲಿಂಡರ್ಗೆ ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ. ಓದ್ಬತ್ತಿ ಕೊಳವೆ ಇದೆ, ದುಂಡಾದ ಕೊಳವೆ ಇರುತ್ತಲ್ಲ, ಅದು ಕೂಡ ಸಿಲಿಂಡರ್ಗೆ ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ. ಇದು ಸಿಲಿಂಡರ್ ಆಗುತ್ತೆ. ನೆಕ್ಸ್ಟ್ ಶಂಕು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೋನ್ ಇರುತ್ತಲ್ಲ, ಅದಕ್ಕೆ ಶಂಕು ಅಂತ ಕರೀತಾರೆ. ನೋಡಿ,
ಇದು ಶಂಕುಗೆ ಒಂದು ಉದಾಹರಣೆ ಆಗುತ್ತೆ. ಇದು ಶಂಕು. ನೆಕ್ಸ್ಟ್ ಗೋಳ ಅಂತ ಹೇಳಿದ್ರೆ ಒಂದು ಕಿತ್ಲೆಹಣ್ಣು ಆಗಿರ್ಬೋದು ಅಥವಾ ಸೇಬೆಹಣ್ಣು ಆಗಿರ್ಬೋದು, ಅದನ್ನ ಅರ್ಧ ಹೆಚ್ಚಿದಾಗ ಇದು ಅರ್ಧ ಗೋಳ, ಇದು ಅರ್ಧ ಗೋಳ. ನೆಕ್ಸ್ಟ್ ಇದು ಒಂದು ಪೂರ್ತಿ ಹಣ್ಣನ್ನ ಅಥವಾ ಒಂದು ಚೆಂಡನ್ನ ಅಥವಾ ವಾಲಿಬಾಲ್ ಚೆಂಡ ಆಗಿರ್ಬೋದು, ಕ್ರಿಕೆಟ್ ಚೆಂಡ ಆಗಿರ್ಬೋದು, ಅದಕ್ಕೆ ಏನ್ ಹೇಳ್ತಾರೆ ಪೂರ್ಣ ಗೋಳ ಅಂತ ಹೇಳ್ತಾರೆ. ಇದು ಪೂರ್ಣ ವೃತ್ತ ಅಲ್ಲ, ವೃತ್ತ ಬೇರೆ ಗೋಳ ಬೇರೆ. ಈ ಗೋಳವನ್ನು ಪೂರ್ತಿಯಾಗಿ ಅರ್ಧಕ್ಕೆ ಕಟ್ ಮಾಡಿದ್ರೆ ಇದೇನಾದ್ರೆ ಅರ್ಧ ಗೋಳ ಆಗಿ ಎರಡು ಅರ್ಧ ಗೋಳಗಳಾಗಿ ಬರ್ತಾ ಹೋಗುತ್ತೆ. ಇವುಗಳ ಬಗ್ಗೆ ನೀವು 9ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರಿ. ಅದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಈಗ ಮುಂದಿನ ತರಗತಿ ಬರ್ತಾ ಹೋಗೋಣ. ನೋಡಿ, ಈಗ ಒಂದು ಸಿಲಿಂಡರ್ಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಒಂದು ರೀತಿ ಬರುತ್ತಲ್ವಾ. ಉದಾಹರಣೆಗೆ ಈ ಪುಸ್ತಕವನ್ನು ಸಿಲಿಂಡರ್ ಅಂತ ತಿಳ್ಕೊಂಡ್ರೆ ರೀತಿ ಬಂದ್ರೆ ಸುತ್ತಗಿನ ಭಾಗ ಅಂತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತಾರೆ. ಈ ಸುತ್ತಗಿನ ಭಾಗ ಅಳತೆ ಮತ್ತೆ ಮೇಲಿನ ಒಂದು ವೃತ್ತ ಕೆಳಗಿನ ಒಂದು ವೃತ್ತ ಪೂರ್ತಿ ಸೇರ್ಕೊಂಡ್ರೆ ಅದಕ್ಕೆ ಏನಂತ ಹೇಳ್ತಾರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈ ಸೂತ್ರಗಳ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ರೆ ಈಗ ಸ್ವಲ್ಪ ನೆಟ್ ಮಾಡ್ಕೊಳ್ತಾ ಹೋಗ್ತೇನೆ. ಇದಕ್ಕೆ ವಿಸ್ತರಣೆಗಳಿಗೆಲ್ಲ ಮೂಲ ಮನೆ ಬರುತ್ತೆ ಎ ಏರಿಯಾ, ಇದು ಎ ಏರಿಯಾ. ಇದಕ್ಕೆ ಗಣಪಲಿಕೆ ಬರುತ್ತೆ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಅಂತ ಬರ್ತಾ ಹೋಗುತ್ತೆ. ಸಿಲಿಂಡರ್ಗೆ 2πr h 2πr h ಅಂತ ಬರ್ತಾ ಹೋಗುತ್ತೆ. 2πr h ಸಿಲಿಂಡರ್ಗೆ. ಇದಕ್ಕೆ ಪಾರ್ಶ್ವ ಮೇಲ್ಮೈ 2πr ಇಂಟು r ಪ್ಲಸ್ h ಅಂತ ಬರ್ತಾ r ಪ್ಲಸ್ h ಅಂತ ಬರ್ತಾ ಹೋಗುತ್ತೆ. ಇದಕ್ಕೆ πr² h ವಾಲ್ಯೂಮ್ ಘನಫಲಕ್ಕೆ πr² h ಅಂತ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿ ಶಂಕುವಿಗೆ πrl ಅಂತ ಬರ್ತಾ ಹೋಗುತ್ತೆ. ಇದಕ್ಕೆ πr ಇಂಟು r ಪ್ಲಸ್ ಎಲ್ ಅಂತ ಬರ್ತಾ ಹೋಗುತ್ತೆ. ಇದು 1/3 πr² h 1/3 πr² h. ನೋಡಿ, ಸಿಲಿಂಡರ್ ಬರೋದು ನೇರ ಎತ್ತರ, ಇದು h ನೇರ ಎತ್ತರ h ಇಸ್ ಈಕ್ವಲ್ ಟು ಇದು ತ್ರಿಜ್ಯ 6. ನೆಕ್ಸ್ಟ್ ಶಂಕೋಲ್ ಬರೋದು ಇದು ಓರೆ ಎತ್ತರ, ಓರೆ ಎತ್ತರ ಅಂತ ಎಲ್ ಅಂತ ಕರೀತಾರೆ. ಓರೆ ಎತ್ತರವನ್ನ ಎಲ್ ಅಂತ ಕರೀತಾರೆ. ತ್ರಿಜ್ಯವನ್ನು ಏನ್ ಕರೀತಾರೆ 6 ಅಂತ ಕರೀತಾರೆ. ಇದು ತ್ರಿಜ್ಯ ಆಗುತ್ತೆ. ನೆಕ್ಸ್ಟ್ ಅರ್ಧ ಗೋಳದಲ್ಲಿ ಇದಕ್ಕೆ ಏನ್ ಕರೀತಾರೆ ತ್ರಿಜ್ಯ, ಇದು ಕೂಡ ತ್ರಿಜ್ಯ ಆಗುತ್ತೆ. ಇದು ಕೂಡ ಆರ್, ಇದು ಕೂಡ ಆರ್. ಯಾಕೆಂದ್ರೆ ಒಂದು ಗೋಳನ್ನು ಕಟ್ ಮಾಡ್ತಾ ಬರೋದು ಎಲ್ಲಾ ಕಡೆ ಎಲ್ಲಾ ತ್ರಿಜ್ಯಗಳು ಒಂದೇ ತರ ಆಗುತ್ತೆ. ಅದಕ್ಕೆ ಆರ್ ಆರ್ ಅಂತ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಸಿಲಿಂಡರ್ಗೆ ಹೈಟ್ ಅಂತ ಬರುತ್ತೆ. ನೆಕ್ಸ್ಟ್ ಶಂಕುವಲ್ಲಿ ಹೈಟ್ ಬದಲಿಗೆ ಏನ್ ಬರುತ್ತೆ ಎಲ್ ಅಂತ ಬರುತ್ತೆ. ನೋಡಿ, ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ, ಸಿಲಿಂಡರ್ 2 ವೃತ್ತಗಳು ಬರ್ತಾ ಹೋಗುತ್ತೆ 2 ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಶಂಕೋಲಿ 1 ವೃತ್ತ ಬರ್ತಾ ಹೋಗುತ್ತೆ 1 ಅಂತ ನೆನ್ಪಿಟ್ಕೊಳ್ಳಿ, 1 ಇರುತ್ತೆ ಅಂತ ಅರ್ಥ. ಆ ರೀತಿ ನೆನ್ಪಿಟ್ಕೊಂಡ್ರೆ ಸೂತ್ರ ನೆನ್ಪಿಟ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅರ್ಧ ಗೋಳಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಲ್ಲಿ 2πr², 2πr². ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ 3πr², 3πr². ಇದು ಹೋದಷ್ಟ ಬಂದಿರೋದು, ಅದಕ್ಕೋಸ್ಕರ ಸ್ವಲ್ಪ ನೇರವಾಗಿ ಹೇಳ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಅರ್ಧ ಗೋಳಕ್ಕಾದ್ರೆ 2/3πr³ ಘನಫಲ, ಅರ್ಧ ಗೋಳದ ಘನಫಲ. ನೆಕ್ಸ್ಟ್ ಗೋಳಕ್ಕೆ ಇದಕ್ಕೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಪರೇಟ್ ಇರೋದಿಲ್ಲ. ಯಾಕಂದ್ರೆ ಪೂರ್ತಿ ಒಂದೇ ಭಾಗ ಒಂದೇ ಕರ್ವ್ ಇರೋದ್ರಿಂದ ಅದಕ್ಕೆ ಎರಡಕ್ಕೂ ಒಂದೇ ಬರ್ತಾ ಹೋಗುತ್ತೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಷ್ಟೇ ಬರೋದಿಲ್ಲ, ಗೋಳದ ಮೇಲ್ಮೈ ವಿಸ್ತೀರ್ಣ ಅಷ್ಟೇ ಬರ್ತಾ ಹೋಗೋದು. ಅದಕ್ಕೋಸ್ಕರ ಇದು 4πr² ಅಂತ ಬರ್ತಾ ಹೋಗುತ್ತೆ. ಅದೇ ಗೋಳದ ಘನಫಲ 4/3πr³, 4/3πr³ ಅಂತೇಳಿ ಬರ್ಕೊಬೇಕಾದ್ರೆ ಇರುತ್ತೆ. ಇಷ್ಟು ಸೂತ್ರಗಳು ಹೋದಷ್ಟು ತಿಳ್ಕೊಂಡಿದ್ದೀವಿ ನೀವು. ಈ ಸೂತ್ರಗಳ ಆಧಾರದ ಮೇಲೆ ಈ ವರ್ಷ ಲೆಕ್ಕ ಬರ್ತಾ ಹೋಗುತ್ತೆ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಜೋಡಿಸಿದ ಘನಾಕೃತಿಗಳು. ಜೋಡಿಸಿದ ಘನಾಕೃತಿ ಅಂದ್ರೆ ನೀವು ಪ್ರತಿನಿತ್ಯ ಜೀವನದಲ್ಲಿ ಬೇಕಾದಷ್ಟು ಜೋಡಿಸಿದ ಘನಾಕೃತಿಗಳು ನೋಡ್ತಾ ಹೋಗ್ತೀರಿ.
ಉದಾಹರಣೆಗೆ ಒಂದು ನೀರಿನ ಟ್ಯಾಂಕ್, ಟ್ರ್ಯಾಕ್ಟರ್ಗಳಿಗೆ ಇರುವಂತಹ, ಲಾರಿಗಳಿಗೆ ಇರುವಂತಹ ನೀರಿನ ಟ್ಯಾಂಕರ್ ಆಗಿರ್ಬೋದು, ಅಥವಾ ಪೆಟ್ರೋಲ್ ಟ್ಯಾಂಕ್ ಆಗಿರ್ಬೋದು. ಅದು ಹೇಗಿರ್ತಪ್ಪ ಅಂದ್ರೆ ಲಾರಿ ಮೇಲೆ ಈ ರೀತಿ ಇರ್ತಾ ಇರ್ತದೆ, ನೋಡಿದ್ವಿ, ಈ ರೀತಿ ಬರ್ತಾ ಹೋಗುತ್ತೆ ಟ್ಯಾಂಕರ್. ಆ ಟ್ಯಾಂಕರ್ ಅಲ್ಲಿ ಜೋಡಿಸಿದ ಘನಾಕೃತಿ ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ. ಅದು ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಈಗ ಬಂದಾಗ ಈ ರೀತಿ ಬಂದಾಗ ಇದು ಸಿಲಿಂಡರ್ ಆಗುತ್ತೆ. ಇದೇನಾಗುತ್ತೆ, ಅರ್ಧ ಗೋಳ. ಇದು ಕೂಡ ಅರ್ಧ ಗೋಳ. ಅಂದ್ರೆ ಒಂದು ಸಿಲಿಂಡರ್ಗೆ ಎರಡೂ ಭಾಗದಲ್ಲಿ ಎರಡು ಅರ್ಧ ಗೋಳವನ್ನು ಸೇರಿಸ್ಬಿಟ್ಟು ಒಂದು ಟ್ಯಾಂಕರ್ ಮಾಡಿರ್ತಾರೆ. ಸೀಮೆಣ್ಣೆ ಟ್ಯಾಂಕರ್ ಆಗಿರ್ಬೋದು, ಪೆಟ್ರೋಲ್ ಟ್ಯಾಂಕರ್ ಆಗಿರ್ಬೋದು, ಅಥವಾ ನೀರಿನ ಟ್ಯಾಂಕರ್, ಟ್ರ್ಯಾಕ್ಟರ್ಗಳಿಗೆ ಮತ್ತು ಲಾರಿಗಳಿಗೆ ಜೋಡಿಸಿರ್ತಾರಲ್ವಾ, ನೀರಿನ ಟ್ಯಾಂಕರ್ ಆಗಿ. ಈ ರೀತಿಯಾಗಿ ಇವು ದಿನನಿತ್ಯದಲ್ಲಿ ಕಾಣುವಂತಹ ಕೆಲವೊಂದು ವಸ್ತುಗಳು, ದಿನನಿತ್ಯ ಉಪಯೋಗಿಸುವ ವಸ್ತುಗಳಾಗುತ್ತೆ. ಇವುಗಳಿಗೆ ಯಾವ ರೀತಿ ಇದು ಪೂರ್ಣಗಾಮಿ ವಸ್ತುನ ಕಂಡಿದ್ದು, ಅದೇ ರೀತಿಯಾಗಿ ಇವಕ್ಕೆ ಯಾವ ರೀತಿ ಘನಫಲ ಕಂಡಿದ್ದು, ಅಥವಾ ಒಂದು ನೀರಿನ ಟ್ಯಾಂಕ್ ಇತ್ತು ಅಂತ ಕೇಳಿದ್ರೆ, ನೀರಿನ ಟ್ಯಾಂಕ್ ಅಲ್ಲಿ ಎಷ್ಟು ಭಾಗ ನೀರನ್ನ ತುಂಬಿದೆ, ಎಷ್ಟು ಭಾಗ ನೀರನ್ನ ನಾವು ತುಂಬೋದು ಅನ್ನೋದ್ರ ಬಗ್ಗೆ ಅಳತೆಯನ್ನ ಕಂಡುಹಿಡಿಯಲಿಕ್ಕೆ ಕೂಡ ಇದು ಉಪಯುಕ್ತ ಆಗ್ತದೆ. ಅದೇ ರೀತಿಯಾಗಿ ಈಗ ನೋಡಿ, ಒಂದು ಸಿಲಿಂಡರ್ ಇದೆ. ಸಿಲಿಂಡರ್ ಮೇಲೆ ಇಲ್ಲೊಂದು ಶಂಕು ಜೋಡಿಸ್ತೀವಿ, ಆಯ್ತಾ. ಶಂಕು ಮತ್ತು ಸಿಲಿಂಡರ್ ಜೋಡಿಸಿದಾಗ ಒಂದು ಉದಾಹರಣೆ ಅಂತ ಹೇಳಿದ್ರೆ ರಾಕೆಟ್ ಆಗಿರ್ಬೋದು. ನಾವು ದೀಪಾವಳಿ ಹಬ್ಬದಲ್ಲಿ ಹಾರಿಸುವಂತ ರಾಕೆಟ್ ಆಗಿರ್ಬೋದು, ಮತ್ತೆ ನಮ್ಮ ಇಸ್ರೋದಲ್ಲಿ ಹಾರಿಸುವಂತ ವಿಜ್ಞಾನಿಗಳು ಹಾರಿಸುವಂತ ರಾಕೆಟ್ ಆಗಿರ್ಬೋದು. ರಾಕೆಟ್ ಯಾವ ಆಕಾರದಲ್ಲಿರುತ್ತೆ, ನೀರ್ ಆಕಾರದಲ್ಲಿರುತ್ತೆ. ಈ ಭಾಗ ಸಿಲಿಂಡರ್ ಆಕಾರದಲ್ಲಿರುತ್ತೆ, ಈ ಭಾಗದಲ್ಲಿ ಶಂಕುನ ಆಕಾರದಲ್ಲಿ. ಶಂಕು, ಇದು ಸಿಲಿಂಡರ್. ಈ ರೀತಿ ಭಾಗ ಅಂದ್ರೆ ಎರಡು ಭಾಗ ಸೇರ್ಕೊಂಡಿರುತ್ತಲ್ವಾ. ಹಾಗಾದ್ರೆ ಈ ತರ ಘನಾಕೃತಿಗಳಿಗೆ ಯಾವ ರೀತಿ ಘನಫಲವನ್ನ ಕಂಡಿದ್ದು, ಅದೇ ರೀತಿ ಯಾವ ರೀತಿ ಮೇಲ್ಮೈ ವಿಸ್ತೀರ್ಣ ಕಂಡಿದ್ರ ಬಗ್ಗೆ ಇಲ್ಲಿ ಬರ್ತಾ ಹೋಗುತ್ತೆ, ಈ ಪಾಠದಲ್ಲಿ ಬರ್ತಾ ಹೋಗುತ್ತೆ, ಈ ವರ್ಷ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಈಗ ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ ಇವತ್ತು ತಿಳ್ಕೊಳ್ಳೋದೇನು, ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ. ನೋಡಿ, ಪಠ್ಯ ಪುಸ್ತಕದಲ್ಲಿರುವಂತಹ ಒಂದು ಸಮಸ್ಯೆ ಬಿಡಿಸ್ತಾ ಹೋಗ್ತೀನಿ. ನೋಡಿ, ಅಭ್ಯಾಸ 15.1ರಲ್ಲಿ ಒಂದು ಲೆಕ್ಕ ಇದೆ ನೋಡಿ. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿರಿ. ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿರಿ. ಇದರಲ್ಲಿ ನೀವು ಈ ಲೆಕ್ಕ ಬಿಡಿಸ್ಬೇಕಾದ್ರೆ ಏನ್ ತಿಳ್ಕೊಂಡಿರ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಘನದ ಘನಫಲ ಕಂಡಿಡಿಯೋ ಸೂತ್ರ ಗೊತ್ತಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಒಂದು ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡಿಡಿಯೋ ಸೂತ್ರ ಗೊತ್ತಿರ್ಬೇಕಾಗತ್ತೆ. ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಏನ್ ಕಂಡಿಡಿಯಬೇಕು, ಸೂತ್ರ ಏನು, ಆ ರೀತಿ ಸೂತ್ರಗಳು ಗೊತ್ತಿದ್ರು ಮಾತ್ರ ಲೆಕ್ಕ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈಗ ಈ ಸಮಸ್ಯೆ ಬಿಡಿಸ್ತಾ ಹೋಗೋಣ. ನೋಡಿ, ಒಂದು ಘನ ಇದೆ, ಇದು ಒಂದು ಘನ. ಘನ ಅಂತ ಹೇಳಿದ್ರೆ ಎಲ್ಲಾ ಅಂಚುಗಳು ಸಮಾನಾರ್ಥ ಆಗುತ್ತೆ, ಹೀಗಿರುತ್ತೆ, ಹೀಗೆ ತಿಳ್ಕೊಳ್ಳಿ ಘನ ಅಂತ ತಿಳ್ಕೊಳ್ಳಿ. ಅಥವಾ ಇದನ್ನ ಹೇಗೂ ಕೂಡ ಬರೀಬಹುದು ನಾವು. ಇದು ಘನ ತಿಳ್ಕೊಳ್ಳಿ. ನೋಡಿ, ಇದರ ಘನಫಲ 64 ಸೆಂಟಿಮೀಟರ್ ಕ್ಯೂಬ್ ಇದೆ. ಘನಫಲಕ್ಕೆ ಸೆಂಟಿಮೀಟರ್ ಕ್ಯೂಬ್ ಅಂತ ಬರುತ್ತೆ. ಈ ತರದವು ಎರಡು ಘನಗಳು ಸೇರಿಸಿದ್ದಾರೆ. ನೋಡಿ, ಇಲ್ಲೊಂದು ಘನ ಇದೆ, ಇಲ್ಲೊಂದು ಘನ ಇದೆ. ಈ ಘನ ಇದರ ಘನಫಲ ಎಷ್ಟು, 64 ಸೆಂಟಿಮೀಟರ್ ಕ್ಯೂಬ್. ಎರಡೂ ಘನಗಳ ಘನಫಲ ಎಷ್ಟು, ಸೆಂಟಿಮೀಟರ್. ಈ ಎರಡೂ ಘನಗಳನ್ನ ಸೇರಿಸ್ಬಿಟ್ಟು ಒಂದು ಆಯತ ಘನ ಮಾಡಿದ್ದಾರೆ. ಈ ರೀತಿ ಒಂದು ಆಯತ ಘನ ಮಾಡಿದ್ದಾರೆ. ಹಾಗಾದ್ರೆ ಎರಡು ಘನ ಸೇರಿಸ್ಬಿಟ್ಟು
ಒಂದು ಆಯತಘನ ಮಾಡಿದಾಗ ಇದರ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಕಂಡುಹಿಡಿಯಬೇಕಾಗತ್ತೆ. ನೋಡಿ, ಎರಡು ಘನಗಳು ಘನಫಲ ಕೊಟ್ಟಿದ್ದಾರೆ. ಘನಫಲಗಳ ಆಧಾರದ ಮೇಲೆ ಇಲ್ಲಿ ಪ್ರತಿ ಘನದ ಒಂದೊಂದು ಅಂಚನ್ನ ಕಂಡುಹಿಡ್ಕೊಬೇಕಾಗತ್ತೆ. ಅಂಚು ಎಷ್ಟು ಬರುತ್ತೆ ಕಂಡುಹಿಡಬೇಕಾಗುತ್ತೆ. ಅದರ ಆಧಾರದ ಮೇಲೆ ಈ ಎರಡು ಘನಗಳು ಸೇರಿಸಿದಾಗ ಒಂದು ಆಯತಘನ ಆಗುತ್ತೆ. ಈ ಆಯತಘನದ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಬೇಕಾಗ್ತಾ ಹೋಗುತ್ತೆ. ಈಗ ನೋಡಿ, ಒಂದು ಘನವನ್ನ ಉದಾಹರಣೆ ತಗೊಳ್ತಾ ಹೋಗ್ತೀನಿ. ಇಲ್ಲಿ ಒಂದು ಘನ ಉದಾಹರಣೆ ತಗೊಂಡು ಒಂದು ಘನದ ಪ್ರತಿ ಅಂಚಿನ ಉದ್ದ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡ್ತಾ ಹೋಗ್ತೀನಿ. ಫಸ್ಟ್ ಘನದ ಘನಫಲ v is equal to L ಕ್ಯೂಬ್ ಅಂತ ಬರುತ್ತೆ. v is equal to L ಕ್ಯೂಬ್ ಅಂದ್ರೆ ಎಲ್ಲಾ ಅಂಚುಗಳು ಒಂದೇ ಅಳತೆ ಇರೋದ್ರಿಂದ ಅದಕ್ಕೆ L ಕ್ಯೂಬ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ಘನಫಲ ಕೊಟ್ಟಿದ್ದಾರೆ. ಘನಫಲ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 64 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 64 ಹಾಕಿ is equal to L ಕ್ಯೂಬ್ ಅಂತ ಹಾಕಿ ನಾವೆಲ್ಲನ ಕಂಡುಹಿಡಬೇಕಾಗುತ್ತೆ. v is equal to 64 ಸೆಂಟಿಮೀಟರ್ ಕ್ಯೂಬ್, L is equal to ಕ್ವಶನ್ ಮಾರ್ಕ್ ಕಂಡುಹಿಡಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ನೀಕಡೆ ತರ್ತಾ ಹೋಗ್ತೀನಿ. ಈ ಕ್ಯೂಬ್ ಅನ್ನ ತಂದ್ರೆ ಏನಾಗುತ್ತೆ? ಕ್ಯೂಬ್ ರೂಟ್ ಆಗುತ್ತೆ. ಕ್ಯೂಬ್ ರೂಟ್ ಆಫ್ 64 ಆಗುತ್ತೆ. ಅಂದ್ರೆ 64ಗೆ ಕಂಡುಹಿಡಬೇಕಾದಾಗ ಘನ ಮೂಲವನ್ನು ಕಂಡುಹಿಡಬೇಕಾಗುತ್ತೆ. ಯಾವ ಸಂಖ್ಯೆಯನ್ನ 3 ಸಾರಿ ಗುಣಿಸಿದ್ರೆ 64 ಬರುತ್ತೆ. ನೋಡಿ, 64 ಘನ ಮೂಲ ಎಷ್ಟು? 4. 4 ಇಂಟು 4 ಇಂಟು 4 4 16 14 ಎಷ್ಟು? 64. ಅದರಿಂದ 64 ಘನ ಮೂಲ ಎಷ್ಟು? 4 ಆಗುತ್ತೆ. ಆದ್ರಿಂದ ಈ ಒಂದು ಘನದ ಒಂದು ಅಂಚಿನ ಎಷ್ಟಾಗುತ್ತೆ? 4 ಸೆಂಟಿಮೀಟರ್ ಆಗುತ್ತೆ. ಪ್ರತಿ ಅಂಚು ಇದು 4 ಸೆಂಟಿಮೀಟರ್, 4 ಸೆಂಟಿಮೀಟರ್, 4 ಸೆಂಟಿಮೀಟರ್, 4 4 4 4 ಈ ರೀತಿಯಾಗಿ 4 ಸೆಂಟಿಮೀಟರ್ ಆಗುತ್ತೆ. ಪ್ರತಿ ಅಂಚು 4 ಸೆಂಟಿಮೀಟರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಸಿಕ್ತೀಗ? ಎಲ್ ಗ್ರೇಸಿಗೆ 4 ಸೆಂಟಿಮೀಟರ್ ಆಯ್ತು. 4 ಸೆಂಟಿಮೀಟರ್ ಆಯ್ತು. ಈ ತರದ ಎರಡು ಘನಗಳನ್ನು ಸೇರಿಸಿ ಇನ್ನೊಂದು ಘನ ಇದೆ, ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಘನ ಇದೆ. ಈ ತರ ಈ ಘನದ ಪ್ರತಿ ಅಂಚು ಕೂಡ ಎಷ್ಟಿರುತ್ತೆ? 4 ಸೆಂಟಿಮೀಟರ್ ಅಂತ ಆಗುತ್ತೆ. ನೋಡಿ, ಹೀಗೆ ನೋಡಿ, ಇಲ್ಲೊಂದು ಘನ ಇದೆ, ಇಲ್ಲೊಂದು ಘನ ಇದೆ, ಇಲ್ಲೊಂದು ಘನ ಇದೆ, ಇಲ್ಲೊಂದು ಘನ ಇದೆ. ಎರಡನ್ನು ಸೇರಿಸಿದಾಗ ಈ ಘನದಲ್ಲಿ 4 ಸೆಂಟಿಮೀಟರ್, 4 ಸೆಂಟಿಮೀಟರ್, 4 ಸೆಂಟಿಮೀಟರ್, 4 ಸೆಂಟಿಮೀಟರ್. ನೋಡಿ, ಇಲ್ಲೂ 4 4 4 ಅಲ್ಲಿಗೆ ಇಲ್ಲಿಂದ ಎಲ್ಲಿಗೆ ಎಷ್ಟಾಯ್ತು? 4 ಸೆಂಟಿಮೀಟರ್. ಇಲ್ಲಿಂದ ಎಷ್ಟಾಯ್ತು? 4 ಸೆಂಟಿಮೀಟರ್. ಹಾಗಾದ್ರೆ ಆಯತಘನವನ್ನು ಮಾಡಿದಾಗ ಎರಡು ಘನಗಳ ಸೇರಿಸಿ ಆಯತಘನವನ್ನು ಮಾಡಿದಾಗ ಒಟ್ಟು ಎಷ್ಟಾಗುತ್ತೆ? ಇದು 8 ಸೆಂಟಿಮೀಟರ್ ಆಗುತ್ತೆ. ಎಷ್ಟಾಯ್ತು? 8 ಸೆಂಟಿಮೀಟರ್. ಇದು 8 ಆದ್ರೆ ಒಟ್ಟು ಉದ್ದ ಇದೆಷ್ಟಿರುತ್ತೆ? ಇದು 4 ಇರುತ್ತೆ, ಇದು 4 ಇರುತ್ತೆ, ಇದು 4. ಉದ್ದ 8 ಆದ್ರೆ ಅಗಲ 4 ಇರುತ್ತೆ. ಹೈಟ್ ಎಷ್ಟಾಗುತ್ತೆ? 4 ಇರುತ್ತೆ. ಹಾಗಾದ್ರೆ ಈಗ ಈ ಆಯತಘನದ ಏನನ್ನ ಕಂಡಿಬೇಕು? ನಾವು ವಿಸ್ತೀರ್ಣ ಕಂಡಿಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಎಷ್ಟು ಆಯತಘನದ ಮೇಲ್ಮೈ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ. ಅಲ್ಲಿಗೆ ಎಲ್ ಇಂಟು ಬಿ ಇಂಟು ಹೈಟ್, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಅಲ್ಲಿಗೆ ಎಲ್ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ಎಲ್ ಈಗ ತಾನೇ ಕಂಡುಕೊಂಡಿದ್ವಿ ನಾವು. 4 + 4 ಎಷ್ಟಾಯ್ತು? 8 ಸೆಂಟಿಮೀಟರ್. 8 ಸೆಂಟಿಮೀಟರ್. ಅಗಲ 2 ಸೆಂಟಿಮೀಟರ್, ಹೈಟು 4 ಸೆಂಟಿಮೀಟರ್. ಈ ಬೆಲೆಗಳು ನೋಡಿ, ಎಷ್ಟು ಎಲ್ ಎಷ್ಟು? 8 ಇಂಟು 4 ಇಂಟು 4. ಹೀಗೆ 8 32, 32 ಇಂಟು 4 ಲೆಕ್ಕದಲ್ಲಿ 8, 4 12, 128 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ವಿಸ್ತೀರ್ಣವನ್ನ ಚದರ ಮೀಟರ್ ಹಾಕಬೇಕಾಗುತ್ತೆ. ಅದರಿಂದ ಸೆಂಟಿಮೀಟರ್ ಅಳತೆ ಇರೋದ್ರಿಂದ ಎಷ್ಟಾಗುತ್ತೆ? 128 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೋಡಿ, ಎರಡು ಘನಗಳನ್ನ ಸೇರಿಸ್ಬಿಟ್ಟು ಒಂದು ಆಯತಘನ ಮಾಡಿದಾಗ ಈ ಆಯತಘನದ ಒಟ್ಟು ವಿಸ್ತೀರ್ಣ ಆಗುತ್ತೆ. ಲೆಕ್ಕಾಚಾರದ ಪ್ರಕಾರ ಎಷ್ಟಾಗುತ್ತೆ? 128 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತಾರೆ. ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸ್ತಾ ಹೋಗ್ತಾ ಹೋಗ್ಬೇಕು. ನೋಡಿ, ಇದು ಜೋಡಿಸಿದ ಘನ ಆಗ್ತದೆ. ಹೋದ ವರ್ಷ ನೀವು ಏನ್ ಮಾಡಿದ್ರಿ?
ಸಪರೇಟ್ ಆಗಿ ಒಂದೊಂದು ಘನಾಕೃತಿಯ ವಿಸ್ತೀರ್ಣ ಕಂಡಿಡ್ತಾ ಇದ್ವಿ. ಈ ವರ್ಷ ಅದೇ ಘನಾಕೃತಿಯ ಜೋಡಿಸಿದಾಗ ಉಂಟಾಗುವಂತಹ ಘನಾಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದಕ್ಕೆ ಸಪರೇಟ್ ಆಗಿ ಲೆಕ್ಕ ಮಾಡ್ತಾ ಇರೋದು. ಲೆಕ್ಕ ಸಾರಿ 32 44 2 8 4 12 ಸರಿ. ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೋದು. ಈಗ ಉದಾಹರಣೆಯಲ್ಲಿರುವಂತೆ ಇನ್ನೊಂದು ಲೆಕ್ಕವನ್ನು ಬಿಡಿಸ್ಬಿಟ್ಟು ಈಗ ಮುಂದಿನ ಲೆಕ್ಕಕ್ಕೆ ಹೋಗ್ತಾ ಹೋಗೋಣ. ಇದು ಲೆಕ್ಕವನ್ನು ಬಿಡಿಸ್ಬೋದು. ಎರಡನೇ ಲೆಕ್ಕ ಈ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು ಲೆಕ್ಕ ಇದು. ಚಿತ್ರದಲ್ಲಿ ತೋರಿಸಿರುವಂತೆ ಅಲಂಕಾರಿಕ ವಸ್ತುವು ಒಂದು ಘನಾಕೃತಿ ಮತ್ತು ಒಂದು ಅರ್ಧಗೋಳ ಈ ಎರಡೂ ಘನಗಳಿಂದ ಕೂಡಿದೆ. ಒಂದು ಅಲಂಕಾರಿಕ ವಸ್ತು ಇದೆ, ಒಂದು ಘನಾಕೃತಿ ಮೇಲೆ ಏನ್ ಮಾಡಿದರೆ ಅರ್ಧಗೋಳವನ್ನು ಇರಿಸಿದ್ದಾರೆ. ವಸ್ತುವಿನ ಪಾದವು 5 ಸೆಂಟಿಮೀಟರ್ ಭಾವವನ್ನು ಹೊಂದಿರುವ ಒಂದು ವರ್ಗ ಘನಾಕೃತಿ ಆಗಿದೆ. ಅಲ್ಲಿ ಘನಾಕೃತಿಯ ಪ್ರತಿ ಅಂಚು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 5 ಸೆಂಟಿಮೀಟರ್ ಇದೆ ಆಗಿದೆ. ಅದರ ಮೇಲೆ 4.2 ಸೆಂಟಿಮೀಟರ್ ಅಂದ್ರೆ ಆ ಘನಾಕೃತಿ ಮೇಲೆ ಒಂದು ಅರ್ಧಗೋಳವನ್ನು ಇಟ್ಟಿದ್ದಾರೆ. ಅದರ ವ್ಯಾಸ ಎಷ್ಟಿದೆ ಅಂತ ಹೇಳಿದ್ರೆ 4.2 ಸೆಂಟಿಮೀಟರ್ ಹೊಂದಿರುವ ಅರ್ಧಗೋಳವನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಆ ಎರಡು ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಬೇಕಾಗುತ್ತೆ. ನೋಡಿ ಇಲ್ಲಿ ಚಿತ್ರ ಹೇಗಿದೆ ಅಂತ ಹೇಳಿ ನೋಡಿ, ಈ ರೀತಿ ಬರುತ್ತೆ. ಒಂದು ಈ ರೀತಿ ಇದೆ, ಇದು ಒಂದು ಘನ. ಇದರ ಮೇಲೆ ಒಂದು ಅರ್ಧಗೋಳವನ್ನು ಇಟ್ಟಿದ್ದಾರೆ. ಈ ತರ ಅರ್ಧಗೋಳ ಆಕೃತಿ. ಈ ಘನದ ಪ್ರತಿಯೊಂದು ಎಷ್ಟಿದೆ ಅಂತ ಹೇಳಿದ್ರೆ 5 ಸೆಂಟಿಮೀಟರ್. ಈ ಘನದ ಪ್ರತಿಯೊಂದು ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಈ ಅರ್ಧಗೋಳದ ಪೂರ್ತಿ ವ್ಯಾಸ ಎಷ್ಟಿದೆ? ವ್ಯಾಸ ಅಂದ್ರೆ ಡಿ ಎಷ್ಟು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ 4.2 ಸೆಂಟಿಮೀಟರ್. 4.2 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಇಷ್ಟನ್ನ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೋಡಪ್ಪ ಅಂತ ಹೇಳಿದ್ರೆ ಈ ಒಂದು ಜೋಡಿಸಿದ ಘನದ ಪೂರ್ಣ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ನಾವೇನ್ ಮಾಡಬೇಕಾಗ್ತದೆ ಮೊಟ್ಟ ಮೊದಲು ಅಂತ ಹೇಳಿದ್ರೆ ಇಲ್ಲಿ ಇದರ ಪೂರ್ತಿ ಘನಫಲ ಕಂಡುಹಿಡ್ಕೊಂಡು ಅದರ ಮೇಲೆ ಜೋಡಿಸಿರುವಂತಹ ಆಕೃತಿ ಘನಫಲವನ್ನ ಕೂಡಬೇಕಾಗುತ್ತೆ. ನೋಡಿ ಲೆಕ್ಕದಲ್ಲಿ ತೋರಿಸಿದರೆ ಇಲ್ಲಿ ವರ್ಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಇದು ಪ್ರತಿ ಭಾಗಗಳು ವರ್ಗಗಳ ಟೈಪ್ ಇರೋದ್ರಿಂದ ಘನದಲ್ಲಿ ಪ್ರತಿ ಭಾಗ ವರ್ಗದ ಟೈಪ್ ಇರೋದ್ರಿಂದ ಇಲ್ಲಿ ವರ್ಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಒಂದು ವರ್ಗಕ್ಕೆ 6 ಮುಖಗಳು ಇರೋದ್ರಿಂದ ಇಲ್ಲಿ 6 ಇಂಟು ಬಾಹುಗಳು 6 ಇಂಟು ಒಂದು ವರ್ಗದ ವಿಸ್ತೀರ್ಣ ಭಾವಸ್ಕರ ಆಗುತ್ತೆ. ಅಲ್ಲಿಗೆ 6 ಇಂಟು ಪ್ರತಿ ಭಾಗ ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಅಲ್ಲಿಗೆ 5 ಸ್ಕ್ವೇರ್ ಆಗುತ್ತೆ. ಇದು 5 ಇಂಟು 5 ಅಲ್ಲಿ 5 ಎಷ್ಟಾಯ್ತು 25 ಆಗಲೇ 150 ಸೆಂಟಿಮೀಟರ್ ಸ್ಕ್ವೇರ್. ನೋಡಿ ಈ ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ 150 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಮೇಲ್ಭಾಗ ಅರ್ಧಗೋಳ ಬಿಟ್ಟಿಲ್ಲ, ಬರೀ ಘನ ಅಷ್ಟೇ ಕಂಡಿರೋದು. ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಲ್ಲೇ ಮಾಡ್ಬೇಕಂದ್ರೆ ಈ ಒಂದು ಘನದ ವಿಸ್ತೀರ್ಣದಲ್ಲಿ ಇಲ್ಲಿ
ಅರ್ಧಗೊಳದಿಲ್ಲ, ಅರ್ಧಗೊಳದ ಪಾದದ ವಿಸ್ತೀರ್ಣವನ್ನು ಕಳೆಬೇಕು. ಅರ್ಧಗೊಳದ ಪಾದದ ವಿಸ್ತೀರ್ಣವನ್ನು ಕಳೆದ್ಬಿಟ್ಟು ನಂತರ ಇದರಲ್ಲಿ ಅರ್ಧಗೊಳ ಇರೋದು ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಹಾಕಬೇಕಾಗುತ್ತೆ. ಇಲ್ಲಿ ಹಾಗಾಗಿ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಬರೀಬಹುದು ಅಂತ ಹೇಳಿದ್ರೆ ವರ್ಗ ಘನಾಕೃತಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ವರ್ಗ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮೈನಸ್ ಅರ್ಧಗೋಳದ ಪಾದದ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದಕ್ಕೆ ಲೆಕ್ಕವಿಸಬೇಕಾಗತ್ತೆ. ಇಲ್ಲಿ ಫಸ್ಟ್ ಕೊಟ್ಟಿರೋ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಇಲ್ಲಿ ವರ್ಗ ಘನಾಕೃತಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈ ತರ ಕಂಡುಕೊಂಡಿದ್ದೀವಿ. ಎಷ್ಟಾಗ್ತದೆ? ಇಲ್ಲಿಗೆ 150 ಆಗ್ತದೆ. ಇಲ್ಲಿ 150 ಮೈನಸ್ ಅರ್ಧಗೋಳದ ಪಾದದ ವಿಸ್ತೀರ್ಣ. ಇಲ್ಲಿ ಅರ್ಧಗೋಳದ ಪಾದ ಯಾವ ರೀತಿ ಹಾಕಿದೆ? ವೃತ್ತಾಕಾರದಲ್ಲಿದೆ. ಅದರಿಂದ ವೃತ್ತದ ವಿಸ್ತೀರ್ಣ ಕಡೆ ಸೂತ್ರ ಆಗ್ಬೇಕಾಗತ್ತೆ. ಪೈ ಆರ್ ಸ್ಕ್ವೇರ್ ಆಗ್ಬೇಕಾಗತ್ತೆ. ಪೈ ಆರ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನೋಡಿ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? ಇಲ್ಲಿಗೆ 2 ಪೈ ಆರ್ ಸ್ಕ್ವೇರ್ ಅಂತಿದೆ. 2 ಪೈ ಆರ್ ಸ್ಕ್ವೇರ್ ಅಂತ ಇದೆ. ಈ ರೀತಿಯಾಗಿ ಲೆಕ್ಕವನ್ನ ಸಪ್ತ ಕಡೆ ಬರ್ಕೊಳ್ಬೇಕಾಗತ್ತೆ. ಫಸ್ಟ್ ಘನದ ಘನಫಲವನ್ನು ಕಂಡುಕೊಂಡು ಘನದ ಪೂರ್ತಿ ಮೇಲ್ಮೈ ವಿಸ್ತೀರ್ಣ ಕಂಡುಕೊಂಡು ಅದರಲ್ಲಿ ಮೇಲಿಟ್ಟಿರುವಂತಹ ಒಂದು ಅರ್ಧಗೋಳದ ವೃತ್ತದ ಪಾದದ ವಿಸ್ತೀರ್ಣವನ್ನ ಕಾಣಬಿಟ್ಟು ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡಬೇಕಾಗುತ್ತೆ. ಈಗ ಸುಲಭ ರೂಪಕ್ಕೆ ತಂದ್ರೆ 150 ಮೈನಸ್ ಇಲ್ಲಿ ಪೈ ಆರ್ ಸ್ಕ್ವೇರ್ ಸಜಾತಿ ಪದಗಳಾಗುತ್ತೆ. ಪ್ಲಸ್ ಮೈನಸ್ ಇರೋದ್ರಿಂದ 2 ಪೈ ಆರ್ ಸ್ಕ್ವೇರ್ ಅಲ್ಲಿ 1 ಪೈ ಆರ್ ಸ್ಕ್ವೇರ್ ಕಾಣಿದೆ. ಇಲ್ಲಿ ಯಾವುದು? ಪೈ ಆರ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪೈ ಬೆಲೆ ಗೊತ್ತು ನಿಮ್ಮೆಲ್ಲರಿಗೂ ಕೂಡ 7/22 ಆಗುತ್ತೆ. ನೆಕ್ಸ್ಟ್ ಈ ಒಂದು ಅರ್ಧಗೋಳದ ವ್ಯಾಸ ಕೊಟ್ಟಿದ್ದಾರೆ. ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? 4.2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ತ್ರಿಜ್ಯ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ತ್ರಿಜ್ಯವು ವ್ಯಾಸದ ಎಷ್ಟಿರುತ್ತೆ? ಅರ್ಧದಷ್ಟಿರುತ್ತೆ. ಆದ್ರಿಂದ ಆರ್ ಇಸ್ ಈಕ್ವಲ್ ಟು d/2 ಅಂತ ಮಾಡಿಕೊಂಡು ವ್ಯಾಸ ಎಷ್ಟಿದೆ? 4.2 /2. 4.2 ಅನ್ನ 2ರಿಂದ ಭಾಗಿಸ್ತಾ ಹೋದ್ರೆ 2.1 ಆಗುತ್ತೆ. 2.1. ಹಾಗಾದ್ರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗುತ್ತೆ? 2.1 ಆಗುತ್ತೆ. 2.1 ಸೆಂಟಿಮೀಟರ್ ಅರ್ಧಗೋಳದ ತ್ರಿಜ್ಯ 2.1 ಸೆಂಟಿಮೀಟರ್ ಆಗ್ತಾ ಹೋಗುತ್ತೆ. ಈಗ ಬೆಲೆಗಳನ್ನು ಹಾಕ್ತಾ ಹೋದ್ರೆ 150 ಮೈನಸ್ ಪೈ ಬೆಲೆ 22/7 ಇಂಟು 2.1 ಅನ್ನ ಯಾಕೆ ಬರ್ಕೊಬಹುದು ಅಂತ ಹೇಳಿದ್ರೆ 2.1 ಇಂಟು 2.1 ಬರ್ಕೊಳ್ಳಿ. ಯಾಕೆಂದ್ರೆ ಪೈ ಆರ್ ಸ್ಕ್ವೇರ್ ಇದೆಲ್ಲ, ಪೈ ಅಂದ್ರೆ 22/7 ಇಂಟು ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ತ್ರಿಜ್ಯ 2.1 ಇದೆ. 2.1 ಇಂಟು 2.1 ಈ ರೀತಿ ಬಿಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 150ಕ್ಕೆ 150 ಮೈನಸ್ 7ರಿಂದ 2.1 ಅನ್ನ 21 ಅಂತ ತಿಳ್ಕೊಂಡ್ರೆ ಬಾಕ್ಸ್ ಎಷ್ಟಾಗುತ್ತೆ? 0.737 ಅದು 7 3 ಹೋಗುತ್ತೆ. ಅಲ್ಲಿ 0.3 ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ 7ರಿಂದ 2.1 ಅನ್ನ ಬಾಕ್ಸಿದ್ರೆ 0.3 ಬರ್ತಾ ಹೋಗುತ್ತೆ. ಅದನ್ನ 22 ಇಂಟು 0.3 ಇಂಟು 2.1 ಈ ರೀತಿ ಬರ್ಕೊಳ್ತಾ ಹೋಗಿ 2.1 ಬರ್ಕೊಂಡು ಅಷ್ಟನ್ನು ಗುಣಿಸ್ಬಿಟ್ಟು 22 ಇಂಟು 0.3 ಇಂಟು 21 ಗುಣಿಸ್ಬಿಟ್ಟು 2.1 ಗುಣಿಸ್ಬಿಟ್ಟು 150 ಕಳಿಬೇಕಾಗುತ್ತೆ. ಈಗ ನಾನು 0.3 ಇಂಟು 2.1 ಗುಣಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 21 ಮೂರಲೆ
3 3 3 63 ಆಗುತ್ತೆ. ಈ ಪಾಯಿಂಟ್ ಹಿಡಿಬೇಕಾದ್ರೆ 1 ಅಂಕಿ 2 ಅಂಕಿ 1 ಅಂಕಿ 2 ಅಂಕಿ ಅಲ್ಲಿ 0.63 ಆಗ್ತಾ ಹೋಗುತ್ತೆ. 0.63 ಇಂಟು 22 ಮತ್ತೆ ಇಲ್ಲಿ 0.3 ಮತ್ತು 2.1 ಅನ್ನ ಗುಣಿಸ್ಬಿಟ್ರೆ ಎಷ್ಟಾಗುತ್ತೆ? 0.63 ಆಗುತ್ತೆ. 63 ಅನ್ನ ಎಷ್ಟರಿಂದ ಗುಣಿಸ್ಬೇಕಾಗತ್ತೆ? 22 ಗುಣಿಸ್ಬೇಕಾಗತ್ತೆ. ಇಲ್ಲಿ 2 ಗುಣಿಸ್ಕೊಂಡ್ರೆ ನೋಡಿ 2 3 6 6 3 18 ಮತ್ತೆ 2 3 6 ಸಾರಿ 2 3 6 2 12 2 3 6 2 12 ಈ ರೀತಿಯಾಗಿ ಗುಣಿಸ್ಕೊಳ್ಳಿ. 6 6 6 2 8 2 1 3 1ಕ್ಕೆ 1. ಈಗ 1 ಅಂಕಿ 2 ಅಂಕಿ 1 ಅಂಕಿ 2 ಇಲ್ಲಿ ಪಾಯಿಂಟ್ ಇಟ್ಟರೆ 13.86 ಆಯ್ತು. 13.86 ಆಯ್ತು. ಈಗ 150ರಲ್ಲಿ 13.86 ಮಾಡ್ಬೇಕಾಗುತ್ತೆ, ಕಳಿಬೇಕಾಗುತ್ತೆ. ಘನದ ಮೇಲ್ಮೈ ವಿಸ್ತೀರ್ಣ, ಘನದ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ? 150 ಇದೆ. ಅದರಲ್ಲಿ ಈ ಒಂದು ಅರ್ಧ ಗೋಳದ ವಿಸ್ತೀರ್ಣವನ್ನು ಮಾಡಬೇಕಾಗುತ್ತೆ, ಕಳಿಬೇಕಾಗುತ್ತೆ. 150.00 ಎಷ್ಟಿದ್ರಲ್ಲಿ 13.86 ಕಳಿಬೇಕಾಗುತ್ತೆ. 13.86 ಕಳೆದ್ರೆ ಇಲ್ಲಿ 0 6 ಹೋಗಲ್ಲ, ದಷ್ಟ ತಗೊಳ್ಳಿ. 10 10ರಲ್ಲಿ 6 ಎಷ್ಟಾಯ್ತು? 4 ಹೋಯ್ತು. ಇಲ್ಲಿ 9 ಇದೆ. 9ರಲ್ಲಿ 8 ಹೋದ್ರೆ 1 ಉಳಿತು. ಇಲ್ಲಿ ದಷ್ಟ ತಗೊಂಡಿದ್ದೀವಿ, ಇಲ್ಲಿ 9 ಇದೆ. ಮತ್ತು 9ರಲ್ಲಿ 3 ವರ್ಷ ಆಯ್ತು, 6 ಆಯ್ತು. ಇಲ್ಲಿ ದಷ್ಟ ತಗೊಂಡಿರೋದ್ರಿಂದ 5ರಲ್ಲಿ 1 ಹೋದ್ರೆ 4 ಉಳಿತು. 4ರಲ್ಲಿ 1 ಹೋದ್ರೆ 3. ಈಗ ಎಷ್ಟಾಯ್ತು? 136.14 ಸೆಂಟಿಮೀಟರ್ ಸ್ಕ್ವೇರ್. ಈ ಒಂದು ಘನದ ಘನಫಲ 136.14 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅನ್ನೋದನ್ನ ತಪ್ಪಾಗಿದೆ. ಇಲ್ಲಿ 4 1 3 6 4 3 36. ಇದು ಕರೆಕ್ಟ್ ಇದೆ. ಎಷ್ಟು ಬರ್ತಾವ? ಈ ರೀತಿಯಾಗಿ ನಾವು ಒಂದು ಇದು ಪ್ಲಸ್ 20 ಕೂಡಬೇಕಲ್ವಾ? 2πr² ಅಲ್ಲಿ 1πr² ಪ್ಲಸ್ 1πr². ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಇದು ಕಡಿಯೋ ಹಾಗಿಲ್ಲ, ಕೂಡಬೇಕಾಗತ್ತೆ. ಕೂಡಿದ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 8 6 3ಕ್ಕೆ 3 ಇದು ಒಂದು 6 163.86 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಈ ರೀತಿಯಾಗಿ ನಾವು ಒಂದು ಘನದ ಘನಫಲವನ್ನು ಕಂಡುಹಿಡಿಯಬಹುದು. ಇಲ್ಲಿ ನೋಡಿ ತಪ್ಪಾಗಿತ್ತು. 2πr² ಅಲ್ಲಿ 1πr² ಪ್ಲಸ್ πr² ಆಗುತ್ತೆ. ಅದರಿಂದ ಇಲ್ಲಿ ಕಳೆಯೋ ಹಾಗೆ ಕೂಡಬೇಕಾಗುತ್ತೆ. ಇಲ್ಲಿ ಕೂಡ್ತಾ ಹೋದ್ರೆ ಎಷ್ಟಾಗುತ್ತೆ? 150ಕ್ಕೆ 13.86 ಕೊಡಿದ್ರೆ 163.86 ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಇಲ್ಲಿ ಒಂದು ಘನದ ಘನಫಲವನ್ನ ಜೋಡಿಸಿದ ಘನಫಲವನ್ನ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಅಭ್ಯಾಸದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ. ಆ ಸಮಸ್ಯೆಗಳನ್ನ ಇದೇ ರೀತಿಯಾಗಿ ಬಿಡಿಸೋದನ್ನ ನೀವು ಕಲ್ತ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನ ಮಾಡೋಣ ಅಂತ ಹೇಳಿ ಈ ತರಗತಿ ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು.